ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೊಟ್ಟೆ ಬೋಂಡ ಮಾಡ್ತಾಯಿದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ನೋಡಿ. ಮೊದಲಿಗೆ ನಾನಿಲ್ಲಿ 1 ಡಜನ್ ಮೊಟ್ಟೆನ ಉಪ್ಪಾಕಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಚಾಕು ಸಹಾಯದಿಂದ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 4 ಭಾಗನೂ ಮಾಡ್ಕೊಬೋದು, ಬಟ್ ಈ ಥರನೇ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಸಲ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಮೆಣಸು ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಮೊಟ್ಟೆ ಸ್ವಲ್ಪ ಸೆಪ್ಪೆನೇ ಇರುತ್ತೆ ಒಳಗಡೆ. ಮೇಲ್ಗಡೆ ಹಿಟ್ಟೆಲ್ಲ ಉಪ್ಪು ಖಾರ ಇದ್ರೂ ಈ ಮೊಟ್ಟೆ ಮಾತ್ರ ಒಳಗಡೆ ಸೆಪ್ಪೆ ಅನಿಸುತ್ತೆ. ಅದಕ್ಕಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರ ಪುಡಿನೂ ಹಾಕೋಣ. ಸೊ ಇದಾಗಿದೆ. ಈಗ ಇದನ್ನು ಸೈಡಿಗೆ ಇಟ್ಕೊಂಡು ಇವಾಗ ಇದಕ್ಕೆ ಬೇಕಾಗಿರುವಂಥ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದು ಒಂದು 250 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನೋಡಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ಉಪ್ಪು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು, 1ರಿಂದ 1/4 ಸ್ಪೂನ್ ಆಗುವಷ್ಟು ಖಾರ ಪುಡಿ, ಹಾಗೆ ಸ್ವಲ್ಪನೇ ಸೋಡಾ ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ. ಹಾಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೀವು. ಹಾಗೆ ಸ್ವಲ್ಪ ಇದು ಓಮ್ ಕಾಳು ಅಂತಾರಲ್ಲ, ಅದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಬಂದು ತೀರಾ ಗಟ್ಟಿಗೂ ಇರಬಾರ್ದು, ಹಾಗೆ ತೀರಾ ತೆಳುವಾಗೂ ಇರಬಾರ್ದು. ತೋರಿಸ್ತೀನಿ ನಾನು ಕಲಿಸಿದ ಮೇಲೆ ನಿಮಗೆ. ಸೊ ನೋಡಿ, ಸ್ವಲ್ಪ ಟೈಮ್ ತಗೊಂಡು ಈ ಥರ ಹಿಟ್ಟು ಹಾಕೋವಾಗ ಬೀಳಬೇಕೇ ಹೊರತು ಒಂದೇ ಸಲ ಬೀಳಬಾರ್ದು. ಈ ಹದ ಇದ್ದರೆ ಸಾಕಾಗುತ್ತೆ. ಈಗ ಇದಕ್ಕೆ ಬೇಕಾಗಿರೋ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಜಾರಿಗೆ ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು, ಕಾಯಿ ಹಾಕಿನೇ ಮಾಡಬೇಕಂತ ಏನಿಲ್ಲ, ಬಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು 2ರಿಂದ 3 ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲೊಂದು 5ರಿಂದ 6 ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪನೇ ಹುಣಸೆಹಣ್ಣು, ಹಾಗೆ 1ರಿಂದ 2 ಸ್ಪೂನ್ ಆಗೋಷ್ಟು ಹಸಿ ಕಡಲೆ ಬೀಜ, ಹಾಗೆ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿ ಎರಡೂ ಒಂದು ಹಿಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಫಸ್ಟು ತರಿಯಾಗಿ ಪೌಡ್ರ್ ಮಾಡಿಕೊಂಡು ಮತ್ತೆ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈಗ ರೆಡಿ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳೋಣ. ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ತೆಳುಗೆ ಮಾಡ್ಕೊಳ್ಬೋದು. ಸೊ ಸಾಕಿಷ್ಟು ಇದೆ. ನೀವು ಇನ್ನೂ ಸ್ವಲ್ಪ ಪುದೀನ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಇನ್ನೂ ಗ್ರೀನಾಗಿ ಇರುತ್ತೆ, ಬಟ್ ಇಷ್ಟೇ ಇದ್ದಿದ್ದು. ಸೊ ಹಾಗಾಗಿ ನಾನು ಇಷ್ಟೇ ಹಾಕಿ, ನೀವು ಇನ್ನೂ ಸ್ವಲ್ಪ ಹಾಕೊಳ್ಳಿ. ಮತ್ತು ಇದು ಆಪ್ಷನ್ನು ನೋಡಿ, ಆಪ್ಷನಲ್ಲು ಬೇಕಿದ್ರೆ ಮಾಡ್ಕೊಬೋದು. ಸ್ವಲ್ಪ ಈರುಳ್ಳಿಗೆ, ಕಟ್ ಮಾಡಿರೋ ಈರುಳ್ಳಿಗೆ ಉಪ್ಪು ಮತ್ತು ಖಾರ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಹಿಟ್ಟು ಕಲಸಿಟ್ಕೊಂಡಿದ್ವಿ, ಈ ಕಡೆ ಮೊಟ್ಟೆನೂ ಬೇಯಿಸಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಲ್ಲ. ಈಗ ಎಣ್ಣೆ ಕೂಡ ಕಾಯಿಸ್ಕೊಂಡಿದ್ದೆ. ಈಗ ಇದನ್ನು ಒಂದೊಂದೇ ಈ ಥರ ಡಿಪ್ ಮಾಡಿ ಕಾದಿರೋ ಎಣ್ಣೆಗೆ ಬಿಡೋಣ. ಸ್ವಲ್ಪ ಹುಷಾರಾಗೆ ಮಾಡಿ. ಮೊಟ್ಟೆ ಬೋಂಡ ಆಗಿರೋದ್ರಿಂದ ಏನಾಗುತ್ತೆ, ಈ ಎಣ್ಣೆಗೆ ಹಾಕೋದ್ರಿಂದ ಕೆಲವೊಂದು ಕೋಟಿಂಗ್ ಸರಿ ಇರಲ್ಲ ಅಂತಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಂಡು ಹುಷಾರಾಗಿ ಮಾಡಿ. ಸೊ ಕೋಟಿಂಗ್ ಚೆನ್ನಾಗಿ ಫುಲ್ಲು ಮೊಟ್ಟೆ ಕವರ್ ಆಗಿದ್ದರೆ ನೀವು ಅದ್ತಾ ಇದ್ದೀರಲ್ಲ ಹಿಟ್ಟು, ಆ ಹಿಟ್ಟಲ್ಲಿ ಮೊಟ್ಟೆ ಫುಲ್ ಕವರ್ ಆಗಬೇಕು. ಆ ಥರ ಆದರೆ ಮೊಟ್ಟೆ ಏನು ಸಿಡಿಯಲ್ಲ. ಬಟ್ ಈ ಥರ ಏನಾದರೂ ಮೊಟ್ಟೆ ಅಲ್ಲಲ್ಲೇ ಕಣಿದ್ರೆ ಏನಾಗುತ್ತೆ, ಈ ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಸಿಡಿತೆ. ಹಾಗಂತ ಏನು ಹೆದ್ರುಕೊಂಡೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಏನಾದರೂ ಆಗಲಿ, ನಮಗೆ ಮೊಟ್ಟೆ ಬೋಂಡ ತಿನ್ನಬೇಕು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಭಯ ಇದ್ರೂ ಕೂಡ ಮಾಡ್ಕೊಳ್ತಾ ಇರ್ತೀವಿ. ಸೊ ನೋಡ್ಕೊಳ್ಳಿ, ಈ ಥರ ಕನ್ಸಿಸ್ಟೆನ್ಸಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ನೀವು ಈ ಥರ ಮಾಡಿ, ಆವಾಗ ಸಿಡಿಯಲ್ಲ. ನೋಡಿ, ನಾನು ಕಲಸಿದ್ನಲ್ಲ ಈ ಇದರಲ್ಲಿ ಒಂದು ಮೊಟ್ಟೆನೂ ಸಿಡ್ದಿಲ್ಲ. ಸೊ ಈ ಥರ ಕವರ್ ಆಗಿರಬೇಕು ಅಷ್ಟೇ ಫುಲ್ಲು. ಸೊ ನೋಡಿ, ಈಗ ಇದಾಗಿದೆ, ತೆಗೆದಿಟ್ಕೊಳ್ಳೋಣ. ಸೊ ನೋಡಿ, ಇದನ್ನು ನೀವು ಡಬಲ್ ರೋಸ್ಟ್ ಮಾಡ್ಕೊಬೋದು, ಅಂದರೆ ಆರಿದ್ಮೇಲೆ ಇನ್ನೊಂದು ಸಲ ಎಣ್ಣೆಗೆ ಹಾಕಿ ತೆಗೆದಿಟ್ಕೊಬೋದು. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಮೊಟ್ಟೆ ಈ ಥರ ಕಟ್ ಮಾಡಿಕೊಂಡು, ಈಗ ಇದು ಆಪ್ಷನಲ್ ಅಂತ ಹೇಳಿದ್ನಲ್ಲ, ಈರುಳ್ಳಿ ಬೇಕಿದ್ದರೆ ನೀವು ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಅದ್ರ ಮೇಲೆ ಚಟ್ನಿ ಹಾಕೋಣ.
ಈ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮೊಟ್ಟೆ ಬೋಂಡಾಗೆ. ಆರಾಮಾಗಿ ನೀವು ಸ್ನ್ಯಾಕ್ಸ್ಗೆ ಸಾಯಂಕಾಲದ ಹೊತ್ತು ಈವ್ನಿಂಗಲ್ಲಿ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಹಾಗೆ ಏನಾದರೂ ಸಾಂಬಾರು ಮಾಡಿರ್ತೀರ ನೆಂಚೋದಕ್ಕೆ ಸೈಡಿಗೆ ಏನಾದರೂ, ಸೊ ಅವಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಮೊಟ್ಟೆಯಿಂದ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಬಟ್ ಡಬಲ್ ರೋಸ್ಟ್ ಮಾಡೋದನ್ನು ಮರಿಬೇಡಿ, ಅವಾಗ ಇನ್ನೂ ಕ್ರಿಸ್ಪಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಎಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು.